ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ರಾಬರ್ಟ್ ಫ್ರೋಸ್ಟ್ ಅವರು ಬರೆದಿರತಕ್ಕಂತಹ ಮೆಂಡಿಂಗ್ ವಾಲ್ ಅಂತಕ್ಕಂಥ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡೋಣ. ನೋಡಿ, ತುಂಬಾ ಸುಂದರವಾಗಿರ್ತಕ್ಕಂತಹ ಪೋಯಮ್ ಇದಾಗಿದೆ. ಇಲ್ಲಿ ನಾನು ನಿಮಗೆ ಸಿಂಪಲ್ ಪಾಯಿಂಟ್ಸ್ ಗಳನ್ನ ಕೊಡ್ತಾ ಇದ್ದೇನೆ. ಈ ಸಿಂಪಲ್ ಪಾಯಿಂಟ್ಸ್ ಗಳನ್ನ ನೀವು ಕಲ್ತ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಅದು 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಅಥವಾ 3 ಮಾರ್ಕ್ಸ್ ಇರ್ಬೋದು. ಯಾವುದೇ ಒಂದು ಲಾಂಗ್ ಟೈಪ್ ಕ್ವಶನ್ಸ್ ಇದ್ರೂ ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ ಗಳು ಮತ್ತು ಈ ಸಮರಿ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ಗಳನ್ನ ನಿಮ್ಮ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ದಿಸ್ ಪೋಯಮ್ ಈಸ್ ರಿಟನ್ ಬೈ ರಾಬರ್ಟ್ ಫ್ರೋಸ್ಟ್. ಈ ಒಂದು ಪೋಯಮ್ ಅನ್ನು ಬರೆದಿರ್ತಕ್ಕಂಥವ್ರು ಮೊದಲಿಗೆ ಹೇಳಿದಾಗೆ ರಾಬರ್ಟ್ ಫ್ರೋಸ್ಟ್ ಅಂತಕ್ಕಂತಹ ಅಮೆರಿಕನ್ ಕವಿಯಾಗಿದ್ದಾರೆ. ಇಟ್ ಈಸ್ ಪಬ್ಲಿಷ್ಡ್ ಇನ್ 1914. 1914ರಲ್ಲಿ ಈ ಒಂದು ಪೋಯಮ್ ಅನ್ನ ಪಬ್ಲಿಷ್ ಮಾಡಲಾಗಿರುತ್ತೆ. ದಿಸ್ ಪೋಯಮ್ ಟೆಲ್ಸ್ ದ ಸ್ಟೋರಿ ಆಫ್ 2 neighbors and a wall between their property. ನೋಡಿ, ಇಲ್ಲಿ ಪೋಯಮ್ ಆಗಿದ್ರು ಕೂಡ ನಾವು ಇಲ್ಲಿ ಒಂದು ಕಥೆಯನ್ನ ಈ ಒಂದು ಪೋಯಮ್ ಒಳಗಡೆ ನೋಡ್ತಾ ಇದ್ದೇವೆ. ಆ ಕಥೆ ಏನಪ್ಪಾ ಅಂದ್ರೆ, ಇಬ್ರು ನೈಬರ್ಸ್ ಇರ್ತಾರೆ ಮತ್ತು ಅವರ ಒಂದು ಪ್ರಾಪರ್ಟಿ ಏನಿರುತ್ತೋ ಆ ಇಬ್ಬರು ವ್ಯಕ್ತಿಗಳ ಪ್ರಾಪರ್ಟಿ ಮಧ್ಯೆ ಒಂದು ಗೋಡೆ ಇರುತ್ತೆ, ಅಥವಾ ನಾವು ಫೆನ್ಸ್ ಅಂತೇಳಿ ಕರಿಬಹುದು. ದ್ಯಾಟ್ ವಾಲ್ ನೀಡ್ಸ್ ಟು ಬಿ ರಿಪೇರ್ಡ್ ಎವ್ರಿ ಇಯರ್. ಪ್ರತಿ ವರ್ಷವೂ ಸಹ ಆ ಒಂದು ವಾಲ್ ಅಥವಾ ಫೆನ್ಸ್ ಅನ್ನ ರಿಪೇರ್ ಮಾಡಬೇಕಾಗಿತ್ತು. ಅಂದ್ರೆ ಪ್ರತಿ ವರ್ಷವೂ ಕೂಡ ಅದು ಹಾಳಾಗಿರ್ತಾ ಇತ್ತು. ದ ನರೇಟರ್ ಸೆಡ್ ದ್ಯಾಟ್ ದೆರ್ ಈಸ್ ಸಮಥಿಂಗ್ ದ್ಯಾಟ್ ಡಸಂಟ್ ಲೈಕ್ ದ ವಾಲ್. ನಮ್ಮ ಪೋಯೆಟ್ ಅಥವಾ ನರೇಟರ್ ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಜಗತ್ತಲ್ಲಿ ಯಾವುದೋ ಒಂದು ಅಂಶಕ್ಕೆ ಆ ಒಂದು ವಾಲ್ ಏನಿದೆ ಅದು ಇಷ್ಟ ಆಗ್ತಾ ಇಲ್ಲ, ಹಾಗಾಗಿನೇ ಪ್ರತಿ ವರ್ಷವೂ ಸಹ ಅದು ಹಾಳಾಗ್ತಾ ಇದೆ ಅಂತೇಳಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ದೆರ್ ಈಸ್ ಎ ಫೋರ್ಸ್ ದ್ಯಾಟ್ swells the ground underneath the wall and it makes the stone on the top of it fall out. ನೋಡಿ, ಫಸ್ಟ್ ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ವಾಲ್ ಬೀಳ್ಲಿಕ್ಕೆ ಮೊದಲನೇ ರೀಸನ್ ಏನಪ್ಪಾ ಅಂದ್ರೆ, ಆ ಒಂದು ವಾಲಿನ ಕೆಳಗಡೆ ಇರತಕ್ಕಂತಹ ಒಂದು ಗ್ರೌಂಡ್ ಏನಿರುತ್ತೋ ಅದೇನಾಗುತ್ತೆ, ಸ್ವೆಲ್. ಅಂದ್ರೆ ಚಳಿಗಾಲದಲ್ಲಿ ಕೋಲ್ನಿಂದಾಗಿ ಏನಾಗುತ್ತೆ ಅಂದ್ರೆ, ಆ ಒಂದು ನೆಲ ಏನಿರುತ್ತೋ ಅದು ಕೋಲ್ನಿಂದಾಗಿ ಒಂದು ಸ್ವೆಲ್ ಆಗುತ್ತೆ, ಅಂದ್ರೆ ಉಬ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಸ್ಟೋನ್ಸ್ಗಳು ಕೆಳಗಡೆ ಬೀಳ್ತವೆ. ಮೇಲಿಂದ ಕೆಳಗಡೆ ಬೀಳಲಿಕ್ಕೆ ಇದು ಮೊದಲನೇ ಕಾರಣ ಆಗಿದೆ. ಇಟ್ ಕ್ರಿಯೇಟ್ಸ್ ಹ್ಯೂಜ್ ಗ್ಯಾಪ್ಸ್ ಇನ್ ಇಟ್ ವೇರ್ 2 people ಕ್ಯಾನ್ ಪಾಸ್ ಈಸಿಲಿ. ಆ ಒಂದು ಸ್ವೆಲ್ ಆಗೋದ್ರ ಮೂಲಕ ಏನು ಗ್ಯಾಪ್ ಕ್ರಿಯೇಟ್ ಆಗ್ತಿತ್ತಲ್ವಾ, ಆ ಒಂದು ಗ್ಯಾಪಲ್ಲಿ ಇಬ್ಬರು ವ್ಯಕ್ತಿಗಳು ಹೆಗಲ ಮೇಲೆ ಹೆಗಲು ಕೈ ಹಾಕೊಂಡು ಹೋಗಬಹುದಾಗಿತ್ತು. ಅಷ್ಟೊಂದು ವಿಶಾಲವಾಗಿ ಅಲ್ಲಿ ಆ ಒಂದು ಫೆನ್ಸ್ ಬಿದ್ದಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ ದ ಹಂಟರ್ಸ್ ಆರ್ ಆಲ್ಸೋ ಪ್ಲೇ ಎ ಪಾರ್ಟ್ ಇನ್ ಡಿಸ್ಟ್ರಾಯಿಂಗ್ ಇಟ್. ನಮ್ಮ ಪೋಯೆಟ್ ಇಲ್ಲಿ ಒಂದು ಆ ವಾಲ್ ಬೀಳಲಿಕ್ಕೆ ಎರಡನೇ ಕಾರಣವನ್ನ ಕೊಡ್ತಾ ಇದ್ದಾರೆ. ಆ ಎರಡನೇ ಕಾರಣ ಏನಪ್ಪ ಅಂದ್ರೆ, ಹಂಟರ್ಸ್ ಅಥವಾ ಬೇಟೆಗಾರರು ಅಂತೇಳಿ ಹೇಳ್ಬೇಕು. ಅವರು ಬೇಟೆಯನ್ನು ಆಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಲ್ಲುಗಳನ್ನ ಕೆಳಗಡೆ ಹಾಕ್ತಾ ಇದ್ರು. ಹಂಟರ್ಸ್ who come there for hunting place the stones apart to find out the rabbits from its burrow. ಅಂದ್ರೆ ಆ ಒಂದು ಗೋಡೆಯ ಒಳಗಡೆ ಏನು ರ್ಯಾಬಿಟ್ಸ್ ಅಥವಾ ಮೊಲಗಳೇನು ಅವಿತ್ಕೊಂಡು ಕುಳಿತುಕೊಂಡಿರ್ತಿದ್ವಲ್ವ, ಅವುಗಳನ್ನ ಕ್ಯಾಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಫೆನ್ಸ್ ಮೇಲೆ ಇರತಕ್ಕಂತಹ ಕಲ್ಲುಗಳನ್ನ ತೆಗೆದು ಅವರು ಕೆಳಗಡೆ ಹಾಕ್ತಾ ಇದ್ರು. ದೇ ಡೂ ಇಟ್ ಇನ್ ಆರ್ಡರ್ ಟು ಲೂರ್ ದ ಹೆಲ್ಪಿಂಗ್ ಡಾಗ್ಸ್. ಅಂದ್ರೆ ಅವರು ಬೇಟೆ ಆಡ್ಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಬೇಟೆ ನಾಯಿಗಳು ಕೂಡ ಬಂದಿರ್ತವೆ. ಆ ನಾಯಿಗಳು ಈ ಒಂದು ಫೆನ್ಸ್ ಒಳಗಡೆ ಇರತಕ್ಕಂತಹ ಮೊಲಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಆ ಒಂದು ಏನು ಹಂಟರ್ಸ್ ಇರ್ತಾರಲ್ವಾ, ಅವರು ಆ ಕಲ್ಲುಗಳನ್ನ ತೆಗೆದು ಹಾಕಿರ್ತಾರೆ. ನೋಬಡಿ ಹ್ಯಾಸ್ ವಿಟ್ನೆಸ್ಡ್ ದ ಗ್ಯಾಪ್ಸ್ ಬೀಯಿಂಗ್ ಮೇಡ್. ಅಂದರೆ ಯಾರು ಕೂಡ ಆ ಒಂದು ಗ್ಯಾಪ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಯಾವುದೇ ಒಬ್ಬ ವ್ಯಕ್ತಿ ನೋಡಿರೋದಿಲ್ಲ. ನೋಬಡಿ ನೋಸ್ ವೆನ್ ದ ಗ್ಯಾಪ್ಸ್ ವರ್ ಮೇಡ್. ಯಾವ ಸಂದರ್ಭದಲ್ಲಿ ಆ ಒಂದು ಗ್ಯಾಪ್ಸ್ಗಳನ್ನು ಅಥವಾ ಆ ಒಂದು ಫೆನ್ಸನ್ನು ಕೆಡುತ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ತಿಳಿದಿರೋದಿಲ್ಲ. ವೆನ್ ದ ಪೋಯೆಟ್ ಸೀಸ್ ದೀಸ್ ಗ್ಯಾಪ್ಸ್ ಹಿ ವಿಲ್ ಇನ್ಫಾರ್ಮ್ ಹಿಸ್ ನೇಬರ್ ಹೂ ಈಸ್ ಲಿವಿಂಗ್ ಬಿಯಾಂಡ್ ದ ಹಿಲ್. ನೋಡಿ, ನಮ್ಮ ಪೋಯೆಟ್ ಈ ಒಂದು ಫೆನ್ಸ್ ಬಿದ್ದಿದೆ ಅಂತೇಳಿ ಅವರಿಗೆ ಯಾವಾಗ ಗೊತ್ತಾಗುತ್ತೋ ಆಗ ಅವ್ರು ಏನು ಮಾಡ್ತಾರೆ, ಆ ಒಂದು ಬಿಯಾಂಡ್ ದ ಹಿಲ್ ಅಂದರೆ ಆ ಒಂದು ಬೆಟ್ಟ ಇರುತ್ತಲ್ವ, ಅದರಿಂದ ದೂರ ಇರತಕ್ಕಂಥ ಒಂದು ಹಳ್ಳಿಯಲ್ಲಿ ಆ ಒಂದು ನೇಬರ್ ವಾಸವಾಗಿರ್ತಾನೆ, ಅವನಿಗೆ ಒಂದು ಇನ್ಫಾರ್ಮೇಷನ್ ಅನ್ನು ಇವರು ಕಳಿಸ್ತಾರೆ. ಅಂದರೆ ಆ ಒಂದು ವಾಲ್ ಬಿದ್ದು ಹೋಗಿರೋದ್ರ ಬಗ್ಗೆ. ಬೋತ್ ಆಫ್ ದೆಮ್ ಫಿಕ್ಸ್ ಎ ಪರ್ಟಿಕ್ಯುಲರ್ ಡೇಟ್ ಟು ಡೂ ದ ಮೆಂಡಿಂಗ್. ಒಂದು ಡೇಟ್ ಅನ್ನ ಅವರಿಬ್ರು ಕೂಡ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮೆಂಡಿಂಗ್ ಅಂದ್ರೆ ಆ ಒಂದು ವಾಲ್ ಅನ್ನ ರಿಪೇರಿ ಮಾಡೋದು ಅಂತ ಹೇಳಿ. ದೇ ಓನ್ಲಿ ಪಿಕ್ ದ ಸ್ಟೋನ್ಸ್ ಆನ್ ದೇರ್ ಸೈಡ್ ಆಫ್ ದ ವಾಲ್ ಆ್ಯಂಡ್ ಪುಟ್ ದೆಮ್ ಬ್ಯಾಕ್ ಆನ್ ದ ವಾಲ್. ಅವ್ರ ಕೆಲಸ ಏನಪ್ಪಾ ಅಂದ್ರೆ, ತಮ್ಮ ಒಂದು ಪ್ರಾಪರ್ಟಿ ಒಳಗಡೆ ಏನು ಕಲ್ಲುಗಳು ಬಿದ್ದಿರ್ತಾವಲ್ವ ಅವುಗಳನ್ನು ಎತ್ತಿ ಆ ಒಂದು ಫೆನ್ಸ್ ಮೇಲೆ ಇಡ್ತಕ್ಕಂತಹ ಕೆಲಸವನ್ನ ಅವ್ರು ಮಾಡಬೇಕು ಮತ್ತು ಆ ಮೂಲಕ ಆ ಒಂದು ವಾಲನ್ನು ರಿಪೇರ್ ಮಾಡೋದು. Some stones looks like loaves of bread while others are as round as balls. ನೋಡಿ, ಅಲ್ಲಿ ಬಿದ್ದಿರ್ತಕ್ಕಂತಹ ಕಲ್ಲುಗಳು ಕೆಲವೊಂದು ಹೆಂಗಿರ್ತಾ ಇದ್ವಪ್ಪ ಅಂದ್ರೆ, ಲೋಸ್ ಆಫ್ ಬ್ರೆಡ್. ಅಂದ್ರೆ ಆ ಒಂದು ಬ್ರೆಡ್ ನ ಲೋಸ್ ಏನಿರ್ತವೆ ಅಂದ್ರೆ ಅವುಗಳನ್ನ ಒಂದ್ರ ಮೇಲೆ ಒಂದಿಟ್ಬಿಟ್ರೆ ಕೆಳಗಡೆ ಬೀಳ್ತಕ್ಕಂತಹ ಚಾನ್ಸಸ್ ಅಲ್ಲಿರುತ್ತೆ. ಹಾಗಾಗಿ ಅದೊಂದು ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ, ಯಾಕಂದ್ರೆ ಅವು ಅಷ್ಟೊಂದು ಸುಲಭವಾಗಿ ಹೋಲ್ಡ್ ಮಾಡೋದಿಲ್ಲ. ತುಂಬಾ ರೌಂಡ್ ಶೇಪ್ ಅಲ್ಲಿ ಅವಿರ್ತವೆ, ರೌಂಡ್ ಆಸ್ ಬಾಲ್ಸ್. The poet hope and pray that
ದೇ ಸ್ಟೇ ಆನ್ ಪ್ಲೇಸ್ ವೆಲ್ ಬ್ಯಾಲೆನ್ಸ್ಡ್ ಆನ್ ದ ಟಾಪ್. ನಮ್ಮ ಒಂದು ಪೋಯೆಟ್ ಏನಿದಾರೋ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಆ ಒಂದು ಲೋಸ್ ಆಕಾರದಲ್ಲಿ ಅಥವಾ ಬಾಲ್ ಆಕಾರದಲ್ಲಿ ಇದ್ದಿದ್ದರಿಂದ ಅವು ಅಷ್ಟೊಂದು ಸುಲಭವಾಗಿ ಒಂದರ ಮೇಲೆ ಒಂದು ನಿಂತ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವು ನಿಂತ್ಕೊಳ್ಳಿ ಅಂತೇಳಿ ಅವರು ಒಂದು ಪ್ರೇಯರನ್ನು ಮಾಡ್ತಾ ಇರ್ತಾ ಇದ್ರು. He asked the stones not to fall off until they are gone. ನಾವು ಇಲ್ಲಿಂದ ಹೋಗೋವರೆಗೂ ದಯವಿಟ್ಟು ನೀವು ಬೇಡಬೇಡಿ ಅಂತೇಳಿ ನಮ್ಮ ಪೋಯೆಟ್ ಆ ಕಲ್ಲುಗಳನ್ನು ಕೇಳ್ತಾ ಇದ್ದಾರೆ. ಅವರ್ ಫಿಂಗರ್ಸ್ ಗೆಟ್ ಚೇಫ್ಡ್ ವಿತ್ ಹ್ಯಾಂಡಿಂಗ್ ದ ರಾಕ್ಸ್. ಇವರ ಒಂದು ಕೈಗಳೇನಿರ್ತವೋ ಆ ಒಂದು ಕಲ್ಲುಗಳನ್ನು ಎತ್ತಿ ಮೇಲ್ಗಡೆ ಇಟ್ಟಿದ್ರಿಂದ ಆ ಕೈಗಳ ಮೇಲೆಲ್ಲ ಒಂದು ಗಾಯದ ರೀತಿಲಿ ಆಗಿರುತ್ತೆ. ಅಂದರೆ ಅವು ಹಾರ್ಡಾಗಿರ್ತಕ್ಕಂತಹ ಕಲ್ಲುಗಳು ಆಗಿರೋದ್ರಿಂದ ಇವರ ಕೈಗಳು ಕೂಡ ತುಂಬ ರಫ್ ಆಗ್ತವೆ ಮತ್ತು ಅಲ್ಲಲ್ಲಿ ಆ ಒಂದು ಕಟ್ಸ್ಗಳು ಕೂಡ ಈ ಒಂದು ಕೈಗಳ ಮೇಲೆ ಆಗ್ತವೆ. For the speaker, bending the wall is like an outdoor game where each of them will be on the either side of the stone wall and put the stone one after the another. ನೋಡಿ, ನಮ್ಮ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ ಆ ಒಂದು ವಾಲನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆಯೋ ಅದನ್ನು ಒಂದು ಗೇಮ್ ಅಂತೇಳಿ ಕರೀತಾ ಇದ್ದಾರೆ. ಯಾಕೆಂದರೆ ಆ ವಾಲಿನ ಆಚೆ ಆ ಒಂದು ನೇಬರ್ ಏನಿದ್ನೋ ಅವನು ನಿಂತ್ಕೊಂಡು ಕಲ್ಲುಗಳನ್ನು ಎತ್ತಿ ಮೇಲ್ಗಡೆ ಇಡ್ತಾ ಇರ್ತಾನೆ ಪ್ರತಿ ವರ್ಷವೂ ಸಹ. ಅದೇ ರೀತಿ ನಮ್ಮ ಪೋಯೆಟ್ ಸಹ ತಮ್ಮ ಒಂದು ಪ್ರಾಪರ್ಟಿ ಏನಿರುತ್ತೋ ಅಲ್ಲಿ ನಿಂತ್ಕೊಂಡು ಕಲ್ಲುಗಳನ್ನು ಎತ್ತಿ ಆ ಒಂದು ಫೆನ್ಸ್ ಮೇಲೆ ಇಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಒಂದು ಗೇಮ್ ಅಂತೇಳಿ ಅವರು ಕರೀತಾ ಇದ್ದಾರೆ. Then the speaker tells that there is no need of a wall between his and the neighbor's plot because there are pine trees in the neighbor's plot and an apple orchard in the speaker's plot. ನೋಡಿ, ನಮ್ಮ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ ತಮ್ಮ ಒಂದು ನೇಬರ್ಗೆ ಈ ಒಂದು ವಾಲನ್ನು ಕಟ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ಆ ಒಂದು ವಾಲನ್ನು ಕಟ್ತಕ್ಕಂಥದ್ದು ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅವರು ತಮ್ಮ ಒಂದು ನೇಬರ್ಗೆ ಏನು ಹೇಳ್ತಾರೆ ಅಂದರೆ, ನಿನ್ನ ತೋಟದಲ್ಲಿ ಇರ್ತಕ್ಕಂಥದ್ದು ಪೈನ್ ಟ್ರೀಸ್ ಆಗಿದ್ದಾವೆ, ನನ್ನ ತೋಟದಲ್ಲಿ ಆ್ಯಪಲ್ ಟ್ರೀಸ್ ಇದ್ದಾವೆ. ಹಾಗಾಗಿ ನಮಗಿಬ್ಬರಿಗೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲ. ನಾನೇನು ನಿನ್ನ ಪೈನ್ ಟ್ರೀಸನ್ನು ಏನು ಮಾಡೋದಿಲ್ಲ, ಅದ್ರ ಜೊತೆಗೆ ನೀನು ಕೂಡ ನನ್ನ ಒಂದು ಆ್ಯಪಲ್ ಟ್ರೀಗಳನ್ನು ಏನು ಮಾಡೋದಿಲ್ಲ. ಹಾಗಾಗಿ ಈ ಒಂದು ವಾಲನ್ನು ಕಟ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಪೋಯೆಟ್ ಆ ಒಂದು ನೇಬರ್ಗೆ ಹೇಳ್ತಾರೆ. He says that his apples will never get across and eat the cones which are in the neighbor's yard. So the wall is unnecessary. ಮೊದಲಿಗೆ ಹೇಳಿದಾಗೆ ನನ್ನ ಒಂದು ಆ್ಯಪಲ್ ಟ್ರೀಸ್ ಏನಿದಾವೋ ಅವು ಬಂದು ನಿನ್ನ ತೋಟದಲ್ಲಿರ್ತಕ್ಕಂತಹ ಕೋನ್ಗಳನ್ನು ಏನು ಮಾಡೋದಿಲ್ಲ, ತಿನ್ನೋದಿಲ್ಲ. ಹಾಗಾಗಿ ಈ ಒಂದು ಬೇಲಿಯನ್ನು ಕಟ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ದ ವಾಲ್ ಈಸ್ ಅನ್ನೆಸೆಸರಿ ಅಂತೇಳಿ ಅವರು ಹೇಳ್ತಾರೆ. ಆನ್ ದ ಕಾಂಟ್ರರಿ ದ ನೈಬರ್ ಸೇಸ್ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್. ನೋಡಿ, ಈ ಇಡೀ ಪೋಯಮಲ್ಲಿ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಲೈನ್ ಅಂದರೆ ಇದೇ ಆಗಿದೆ. ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂದರೆ ಒಳ್ಳೆಯ ಬೇಲಿಗಳು ಒಳ್ಳೆಯ ನೇಬರ್ಸ್ ಅಥವಾ ನೆರೆಹೊರೆಯವರನ್ನ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂತಹ ಒಂದು ಮಾತನ್ನ ಆ ಒಂದು ಪೋಯೆಟ್ನ ನೇಬರ್ ಏನಿದ್ನಲ್ವಾ ಅವನು ನಮ್ಮ ಪೋಯೆಟ್ಗೆ ಹೇಳ್ತಾ ಇದ್ದಾನೆ. Spring season has made the poet a little mischievous and he wants his neighbor to think over it that why do they need a wall at all. ನೋಡಿ, ಸ್ಪ್ರಿಂಗ್ ಸೀಸನ್ ಏನು ಬರ್ತಾ ಇರುತ್ತೋ ಪ್ರತಿ ಸಾರಿ ಆ ಒಂದು ಮಿಸ್ಚಿವಸ್ ಅಂದರೆ ಒಂದು ತಮಾಷೆ ಕೆಲಸ ಅಂತೇಳಿ ಅವರು ಕರಿತಾ ಇದ್ದಾರೆ. ಅಂದರೆ ಆ ಒಂದು ಗೋಡೆ ಪ್ರತಿ ಸೀಸನ್ನಲ್ಲೂ ಬೀಳ್ತಾ ಇದ್ದಿದ್ದರಿಂದ ಅದೊಂದು ತಮಾಷೆಯ ಆಟ ಆಗಿತ್ತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಹಿ ವಾಂಟ್ಸ್ ಹಿಸ್ ನೇಬರ್ ಟು ಥಿಂಕ್ ಓವರ್ ಇಟ್ ಅಂದರೆ ನೀನು ಇದ್ರ ಬಗ್ಗೆ ವಿಚಾರ ಮಾಡು ಮತ್ತು ಈ ಒಂದು ವಾಲ್ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಅವರು ಮತ್ತೆ ಆ ಒಂದು ನೇಬರ್ಗೆ ಹೇಳ್ತಾನೆ ಇರ್ತಾರೆ. Since there are no cows in both of their yards, which means that there is no need of having a wall because it is not serving any purpose. ನೋಡಿ, ಮತ್ತೊಂದು ಕಾರಣವನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಆ ಒಂದು ವಾಲ್ ಅವಶ್ಯಕತೆ ಇಲ್ಲ ಅನ್ಲಿಕ್ಕೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ನನ್ನ ಕಡೆನೂ ಯಾವುದೇ ಒಂದು ಹಸುಗಳಿಲ್ಲ ಮತ್ತು ನಿನ್ನ ಕಡೆನೂ ಕೂಡ ಯಾವುದೇ ಹಸುಗಳು ಇಲ್ಲ. ಈಗ ಹಸುಗಳಿದ್ದಿದ್ರೆ ಒಬ್ಬರ ಪ್ರಾಪರ್ಟಿಯನ್ನು ಇನ್ನೊಬ್ಬರ ಹಸುಗಳು ಎಂಟ್ರಿ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಅಂತಹ ಸಂದರ್ಭನೇ ಇಲ್ಲ. ಯಾಕೆಂದರೆ ಇಬ್ಬರ ಬಳಿಯೂ ಕೂಡ ಯಾವುದೇ ಕೌಸ್ ಇಲ್ಲ ಅಂತೇಳಿ ಮತ್ತೊಂದು ರೀಸನನ್ನು ನಮ್ಮ ಪೋಯೆಟ್ ತಮ್ಮ ನೈಬರ್ಗೆ ಕೊಡ್ತಾ ಇದ್ದಾರೆ. He is telling that before he makes a wall, he wants to know which are things he is walling in and walling out and to whom he is about to give an offense. ನೋಡಿ, ಇಲ್ಲಿ ವಾಲಿಂಗ್ ಇನ್ ಆ್ಯಂಡ್ ವಾಲಿಂಗ್ ಔಟ್ ಅಂತಕ್ಕಂತಹ ಎರಡು ಪದಗಳನ್ನು ನೋಡ್ಬೋದು. ಇವು ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವಾಲಿಂಗ್ ಇನ್ ಅಂದರೆ ಆ ಒಂದು ಗೋಡೆಯನ್ನು ಕಟ್ಟೋದ್ರ ಮೂಲಕ ನಾವು ಏನನ್ನ ಪಡ್ಕೊಳ್ತೇವೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ವಾಲಿಂಗ್ ಔಟ್ ಅಂದರೆ ಗೋಡೆಯನ್ನು ಕಟ್ಟೋದ್ರಿಂದ ನಾವು ಏನನ್ನ ಕಳ್ಕೊಳ್ತೇವೆ ಅಂತಕ್ಕಂಥದ್ದನ್ನು ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಗೋಡೆಯನ್ನು ಕಟ್ಟೋದ್ರ ಮೂಲಕ ಆ ನೇಬರಿಂದ ಇವರು ದೂರ ಆಗ್ತಾ ಇದ್ದಾರೆ. ಅಂದರೆ ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಫ್ರೆಂಡ್ಶಿಪ್ ಅಲ್ಲಿ ಉಳಿಯೋದಿಲ್ಲ. ಮತ್ತು ವಾಲಿಂಗ್ ಔಟ್ ಅಂದರೆ ಆ ಒಂದು ಗೋಡೆ ಇಲ್ಲ ಅಂದರೆ ಅವರಿಬ್ಬರು ಕೂಡ ಫ್ರೆಂಡ್ಸ್ ಆಗ್ತಕ್ಕಂತಹ ಒಂದು ಚಾನ್ಸ್ ಕೂಡ ಇರುತ್ತೆ ಮತ್ತು ಒಬ್ಬರಿಗೊಬ್ಬರು ದೂರ ಇರೋದಿಲ್ಲ. ಅವರಿಬ್ಬರ ಭಾವನೆಗಳನ್ನು ಶೇರ್ ಮಾಡಲಿಕ್ಕೆ ಅಲ್ಲೊಂದು ಅವಕಾಶ ಇರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಹಿಡ್ಡನ್ ಮೆಸೇಜ್ ಅನ್ನ ಪೋಯೆಟ್ ಇಲ್ಲಿ ಕೊಡ್ತಾ ಇದ್ದಾರೆ.
ಇನ್ನು ನೆಕ್ಸ್ಟ್ ಲೈನ್ ನೋಡಿ, ದ ಸ್ಪೀಕರ್ ಅಗೇನ್ ಟೆಲ್ಸ್ ದ್ಯಾಟ್ ಈವನ್ ದ ನ್ಯಾಚುರಲ್ ವರ್ಲ್ಡ್ ಡಸ್ ನಾಟ್ ಲೈಕ್ ದ ವಾಲ್ ಆಸ್ ದ ಸ್ಟೋನ್ಸ್ ಫಾಲ್ ಡೌನ್ ಫ್ರಮ್ ದ ವಾಲ್ ವಿತೌಟ್ ಎನಿ ರೀಸನ್. ನೋಡಿ, ಸುತ್ತಮುತ್ತ ಇರತಕ್ಕಂತಹ ನೇಚರ್ ಏನಿದೆ ಅದಕ್ಕೂ ಕೂಡ ಈ ಒಂದು ವಾಲನ್ನು ಕಟ್ತಕ್ಕಂಥದ್ದು ಇಷ್ಟ ಇಲ್ಲ. ಹಾಗಾಗಿನೇ ಪ್ರತಿ ಸೀಸನ್ನಲ್ಲೂ ಸಹ ಆ ಒಂದು ಸ್ಟೋನ್ಗಳನ್ನು ಕೆಳಗೆ ಬೀಳೋ ಹಾಗೆ ಅದು ಮಾಡ್ತಾ ಇದೆ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. He even thinks to tell the neighbor that it is the elves who are behind these mischiefs because they don't like the wall. ಎಸ್ ನೋಡಿ, ನಮ್ಮ ಪೋಯಿಟ್ ಇಲ್ಲಿ ಆ ಒಂದು ನೇಬರ್ನನ್ನು ಮತ್ತೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಎಲ್ವುಸ್ಗಳಿಗೆ ಅಥವಾ ಯಕ್ಷಣಿಗಳು ಅಂತ ಕರಿಬೋದು, ಅಥವಾ ನಾವು ಇಲ್ಲಿ ಅಗೋಚರವಾಗಿರ್ತಕ್ಕಂತಹ ಶಕ್ತಿ ಅಂತೇಳಿ ಕೂಡ ಅರ್ಥ ಮಾಡ್ಕೋಬಹುದು. ಅವುಗಳಿಗೂ ಕೂಡ ಈ ಒಂದು ವಾಲ್ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿನೇ ಅವು ಏನು ಮಾಡ್ತಾ ಇದ್ದಾವೆ, ತಮಾಷೆ ಮಾಡಲಿಕ್ಕೆ ಅಂತೇಳಿನೇ ಈ ಒಂದು ವಾಲನ್ನು ಕೆಡುತ್ತಾ ಇದ್ದಾವೆ. ಹಾಗಾಗಿ ಇದನ್ನು ನಾವು ನಿರ್ಮಾಣ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತೆ ತಮ್ಮ ಒಂದು ನೇಬರ್ನನ್ನು ಮನವೊಲಿಸಲಿಕ್ಕೆ ಇಲ್ಲಿ ಅವರು ನೋಡ್ತಾ ಇದ್ದಾರೆ. But when the speaker looks at the neighbor, he feels that he is a savage who has stones in his hands and engages in mending the wall. ಈ ರೀತಿ ಹೇಳ್ತಾ ನಮ್ಮ ಪೋಯೆಟ್ ತಮ್ಮ ಒಂದು ನೇಬರ್ನನ್ನು ನೋಡ್ತಾರೆ. ಆ ನೇಬರ್ ಯಾವ ರೀತಿ ಕಾಣ್ತಾ ಇದ್ದಾನಪ್ಪ ಅಂದರೆ, ಈ ಸ್ಯಾವೇಜ್ ಅಂದರೆ ಆದಿಕಾಲದ ಮಾನವ, ಅಂದರೆ ಅನಾಗರಿಕ ಅಂತೇಳಿ ಕರಿಬೋದು. ಸೊ ಅನಾಗರಿಕನ ರೀತಿಯಲ್ಲಿ ಅವನೇನು ಮಾಡಿದ್ದಾನೆ, ತನ್ನ ಕೈಯಲ್ಲಿ ಆ ಒಂದು ಕಲ್ಲುಗಳನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಆ ಒಂದು ಬೇಲಿಯನ್ನು ನಿರ್ಮಾಣ ಮಾಡಲೇಬೇಕು ಅಂತಕ್ಕಂತಹ ಒಂದು ಅವನ ಮನಸ್ಸಿನಲ್ಲಿರ್ತಕ್ಕಂತಹ ಮಹತ್ವಕರವಾದಂತಹ ಒಂದು ಇಚ್ಛೆಯನ್ನು ಅವರು ಇಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬೇಲಿಯನ್ನು ನಿರ್ಮಾಣ ಮಾಡೋದು ಬೇಡ ಅಂತ ನಮ್ಮ ಪೋಯೆಟ್ ಎಷ್ಟೇ ಸಾರಿ ಹೇಳಿದ್ರು ಕೂಡ ಅವನು ಅದಕ್ಕೆ ಸಿದ್ಧ ಆಗಿಲ್ಲ. ಒಬ್ಬ ಓಲ್ಡ್ ಅನಾಗರಿಕನ ತರ ಅವನು ಕಾಣ್ತಾ ಇದ್ದ. After mending the wall, the neighbor is going back to his home with the belief that good fences make good neighbors. ಎಸ್ ನೋಡಿ, ಅವನು ಆ ಒಂದು ವಾಲನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಆ ನೇಬರ್ ಏನಿದ್ದಾನೆ ಅವನು ತನ್ನ ಮನೆಯ ಕಡೆ ಹೋಗ್ತಾ ಇದ್ದಾನೆ. ಮತ್ತೆ ಅವನ ಒಂದು ಕೊನೆಯ ಸಾಲುಗಳನ್ನು ಕೂಡ ನಮ್ಮ ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್. ಎಸ್, ಒಂದು ಒಳ್ಳೆಯ ಬೇಲಿಗಳು ಒಳ್ಳೆಯ ನೆರೆಹೊರೆಯವರನ್ನು ಹುಟ್ಟು ಹಾಕ್ತವೆ ಅಂತಕ್ಕಂಥ ಒಂದು ಒಪಿನಿಯನನ್ನು ಮತ್ತೆ ಅವನು ಪೋಯಿಟ್ಗೆ ಹೇಳಿ ಹೊರಟು ಹೋಗ್ತಾ ಇದ್ದಾನೆ. The poet tells that he is moving in darkness. It is not the darkness of woods and shadowy trees, but it is the darkness of the old customs and traditions that he is stuck in. ಎಸ್ ನೋಡಿ, ಆ ಒಂದು ನೇಬರ್ ತನ್ನ ಒಂದು ಮನೆಯ ಕಡೆ ಹೋಗ್ತಾ ಇರ್ತಾನೆ ಮತ್ತು ಸುತ್ತಮುತ್ತ ಇರತಕ್ಕಂಥ ಒಂದು ಫಾರೆಸ್ಟ್ ಅಥವಾ ಅಲ್ಲಿ ಕಾಡು ಬೆಳೆದಂಗಿರುತ್ತೆ, ಅದರ ನೆರಳಿನಲ್ಲಿ ಅವನು ಹೋಗ್ತಾ ಇದ್ದಾನೆ. ಅವನ ಮೇಲೆ ನೆರಳು ಬಿದ್ದಿರುತ್ತೆ. ಬಟ್ ನಮ್ಮ ಪೋಯೆಟ್ ಎಷ್ಟೊಂದು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅದು ಕೇವಲ ಆ ಶಾಡೋ ಅಲ್ಲ ಅಥವಾ ಆ ಮರದಿಂದ ಬಿದ್ದಿರ್ತಕ್ಕಂತಹ ಕತ್ತಲೆ ಅದಲ್ಲ, ಅವನ ಲೈಫೇ ಕತ್ತಲೆ ಎಡೆಗೆ ಹೋಗ್ತಾ ಇದೆ. ಅವನು ಅಜ್ಞಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆಂದರೆ ಅವನು ಸಿಲುಕಿಕೊಂಡಿರ್ತಕ್ಕಂಥದ್ದು ಒಂದು ಹಳೆಯ ಸಂಪ್ರದಾಯಗಳು, ಓಲ್ಡ್ ಕಸ್ಟಮ್ಸ್ ಅಂದರೆ ಹಳೆಯ ಸಂಪ್ರದಾಯ ಅಂತ ಕರಿಬೋದು. ಆ ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ಅವನು ಇವತ್ತಿಗೂ ಕೂಡ ಫಾಲೋ ಮಾಡ್ತಾ ಇದ್ದಾನೆ. ತನ್ನ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತಕ್ಕಂತಹ ಭಾವನೆಗಳು ಅವನಲ್ಲಿಲ್ಲ ಅಂತಕ್ಕಂಥದ್ದನ್ನ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸಿಂಪಲ್ ಸಮರಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಇಂಗ್ಲೀಷ್ ಲಿಟ್ರೇಚರ್ನ ಲೆಸನ್ಸ್ಗಳನ್ನು ಮತ್ತು ಪೋಯಮ್ಸ್ಗಳನ್ನು ಕನ್ನಡದಲ್ಲಿ ಸುಲಭವಾಗಿ ನೀವು ಕಲಿಬೇಕು ಅಂದರೆ YJJ ಸರ್ಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.